ಮಹಿಳೆಯರ ಬಗ್ಗೆ ಮಾತಾಡ್ತಾರೆ, ಸಬಲೀಕರಣದ ಬಗ್ಗೆ ಮಾತಾಡ್ತಾರೆ. ಇವತ್ತು ನಮ್ಮ ಸಬಲೀಕರಣವನ್ನ ಎಲ್ಲಿ ತಗೊಂಡು ಬಂದು ಇಟ್ಟಾರಂತಂದ್ರೆ 20 ರೂಪಾಯಿದ ಬಸ್ ಟಿಕೆಟ್ ಮತ್ತೆ 2,000 ರೂಪಾಯಿಗೆ ತಂದು ಇಟ್ಬಿಟ್ಟಿದ್ದಾರೆ ಅವರು. ಇದು ಒಂದು ನಾಚಿಕೆಗಿಡಿಯ ಒಂದು ಕೆಲಸ. ನಾವು ನಮ್ಮ ಹೆಣ್ಮಕ್ಳಿಗೆ ಬೆಳೆಸಿ ತಿಂಗಳ 1-2 ಲಕ್ಷ ಗಳಿಸುವಂತ ಕೆಪಾಸಿಟಿ ನಮ್ಗದ, ಅಷ್ಟು ತಾಕತ್ ನಮ್ಮ ಹೆಣ್ಮಕ್ಳಿಗದ. ನಾವು ಹೆಣ್ಮಕ್ಳು ಕಲಿಸ್ತೀವಿ, ಅವ್ರಿಗೆ ಓದಿಸ್ತೀವಿ, ಅವ್ರ ಮುಂದೆ ತಗೊಂಡು ಬರ್ತೀವಿ. ನಮ್ಗೇನೋ ಅವ್ರು ಕೊಟ್ಟಂತ 2,000 ಒಳಗೇನು ಜೀವನ ನಡೆಯಂಗಿಲ್ಲ. ಆದ್ರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತಿನ ದಿವಸದಲ್ಲಿ 2,000 ಕೊಡೋದು. ಈಗ ಈಗ ಮೊದಲು ಕಲ್ತವ್ರು ಡಿಗ್ರಿ ಆದ್ರು ಒಂದು ಸ್ವಲ್ಪ ಓಡಾಡಿ ಹುಡುಕಾಡಿ ಡಿಗ್ರಿ ತಗೊಂಡು ಜಾಬರ ಹುಡುಕ್ತಿದ್ರು, ಅವ್ರಿಗೂ ಕೂಡ ಮನೆಯಲ್ಲಿ ಕೂಡಿಸುವಂತ ಕೆಲಸ ಮಾಡಿ ಅದು ಒಂದು ಯೋಜನೆ ತಗೊಂಡು ಬಂದ್ಬಿಟ್ಟಿದ್ದಾರೆ ಅವರು. ಅದು ಎಲ್ಲ ಹೊಲಸು ಯೋಜನೆಗಳದಾವು. ಯಾಕಂತಂದ್ರೆ ಇವತ್ತು ಯೋಜನೆಗಳು ಹ್ಯಾಂಗಿರ್ಬೇಕಂತಂದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ದೇವೇಗೌಡರು ಮಾಡಿದಂಥ ಯೋಜನೆಗಳು ಈ ದೇಶದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೊಂಟಿರುವಂತ ರೈತನ ಸಲುವಾಗಿ ಮಾಡುವಂತ ಯೋಜನೆಗಳು ನಿಜವಾದ ಯೋಜನೆಗಳು ಇರ್ತಾವ. ನಿಜ ಹೇಳ್ಬೇಕಂತಂದ್ರೆ ಇವತ್ತು ಸಿಟಿಯಲ್ಲಿ 24x7 ಕರೆಂಟ್ ಕೊಡ್ತಾರೆ, ಎಲೆಕ್ಟ್ರಿಸಿಟಿ ಕೊಡ್ತಾರೆ. ಆದ್ರೆ ನಮ್ಮ ರೈತರು ಬಾಂಧವರಿಗೆ ಬರೀ 2 ತಾಸು ಅಥವಾ 3 ತಾಸು ಅಷ್ಟೇ ಇವ್ರು ಕರೆಂಟ್ ಕೊಡುವಂತ ಕೆಲಸ ಮಾಡ್ತಾರೆ. ಎಷ್ಟು ಸಫರ್ ಆಗ್ತಾರೆ ಅವ್ರು, ಎಲ್ಲೂ ಹೋಗುವಂಗಿಲ್ಲ ಬಿಡುವಂಗಿಲ್ಲ. ರಾತ್ರಿ 2-3 ಗಂಟೆಗೆ ಎದ್ದು ನಮ್ಮ ರೈತರು ಬಾಂಧವರು ಎಲ್ಲರೂ ನೀರು ಕಟ್ಟುವಂತ ಕೆಲಸ ಮಾಡ್ತಾರೆ. ಹುಳ ಹುಪ್ಪಡಿ ಹಾವು ಏನೂ ನೋಡ್ಲಾರ್ದವ್ರು ತ್ರಾಸ ಮಾಡ್ಕೊಂಡು ಎಷ್ಟೋ ರೈತರು ಹಾವು ಕಚ್ಚಿ ಚೋಳು ಕಚ್ಚಿ ತ್ರಾಸ ಮಾಡ್ಕೊಂಡಿಂತ ಅನುಭವಗಳನ್ನು ನಾವು ನೋಡಿದ್ವಿ. ಅದಕ್ಕಾಗಿ ಮುಂದೆ ಬರುವಂತ ಟೈಮಲ್ಲಿ ಜೇರ್ಕರ್ತ ಕುಮಾರಸ್ವಾಮಿ ಅವರು ಹಾಗೂ JDS ಸರ್ಕಾರ ಅಧಿಕಾರದಲ್ಲಿ ಬಂದ್ರೆ ರೈತರಿಗೆ ಆಗುವಂತ ಕೆಲಸ ಬಹಳ ಒಳ್ಳೇದಾಗುತ್ತೆ. ಯಾಕಂದ್ರೆ ಅವ್ರು ಈ ಹಿಂದೆನೂ ಮಾಡಿ ತೋರಿಸಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ಈಗ ಹಿರಿಯರೆಲ್ಲರೂ ಹೇಳಿದ್ದಾರೆ. ಆದ್ರೆ ಮುಂದೆ ಬರುವಂತ ಟೈಮಲ್ಲಿ ಇದು ಒಂದು ಏನದ, ಇದು ಭಾರ ನಮ್ಮ ಮೇಲೆ ಇದೆ. ನಾವು ಎಲ್ಲರೂ ಮನೆಗೆ ಹೋಗಿ ನಾವು ಒಬ್ರು 10 ಮಂದಿಗೆ ಕನ್ವಿನ್ಸ್ ಮಾಡಿದ್ರೆ 10 ಮಂದಿ JDS ಸಲುವಾಗಿ ಕನ್ವಿನ್ಸ್ ಆಗ್ಬಿಡ್ತಾರೆ. ಅದಕ್ಕಾಗಿ ಇತಿಹಾಸವನ್ನ ತಗೋರಿ, JDS ಏನ್ ಕೆಲಸ ಮಾಡಿದೆ ನಾನು ತಿಳ್ಕೊಂಡು ಮನ್ಯಾಗ ಹೋಗಿ ಹೇಳುವಂತ ಒಂದು ಕೆಲಸಗಳನ್ನ ಮಾಡ್ರಿ ದಯವಿಟ್ಟು. ಮತ್ತು ಮೇಲಾಗಿ ಹೇಳ್ಬೇಕಂತಂದ್ರೆ ಈಗ ಸ್ಕೀಮ್ ಹೇಳ್ತಾರೆ ಇವರು, ರೈತರು ಬಾಂಧವ್ರ ಮಕ್ಕಳಿಗೆ ಒಂದು ಸ್ಪೆಷಲ್ ಸ್ಕೀಮ್ ಪ್ಯಾಕೇಜ್ ಘೋಷಣೆ ಮಾಡ್ಲಿ ಸರ್ಕಾರದವರು. ಒಂದು ಎಜುಕೇಶನ್ ಸಲುವಾಗಿ ಸಾಲಿ ಕಲಿಯಕ್ಕೆ ನಿಮ್ಮ ಮಕ್ಕಳಿಗೆ ಒಂದು ಸ್ಪೆಷಲ್ ಘೋಷಣೆ ಮಾಡಬೇಕು, ಅಥವಾ ಹೆಣ್ಮಕ್ಳಿಗೆ ಒಂದು ಸ್ಪೆಷಲ್ ಸ್ಕಾಲರ್ಶಿಪ್ ಘೋಷಣೆ ಮಾಡಬೇಕು. ಅಂಥದ್ದು ಕೆಲಸ ಏನು ಸರ್ಕಾರ ಮಾಡಂಗಿಲ್ಲ. ಈ ಕಾಂಗ್ರೆಸ್ ಸರ್ಕಾರದ ನೀತಿ ಏನದ ಮೊದಲಿಂದ ಹಿಡ್ಕೊಂಡು ನಾವು ನೋಡ್ತೀವಿ, ಬಡವರು ರೇಷನ್ ಅಕ್ಕಿನೇ ತಿನ್ಬೇಕು, ಬಡವರು ಬಡವರಾಗೇ ಉಳಿಬೇಕು, ಶ್ರೀಮಂತರಾಗೇ ಉಳಿಬೇಕು ಅನ್ನೋದೇನು ಭಾವನೆ ಇವರು ಇಟ್ಕೊಂಡ್ಕೇರಿ 2,000 ಇದು ರೇಷನ್ ಅಕ್ಕಿ ದುಡ್ಡು ಕೊಡ್ತಾ ಇದಾರಲ್ಲ, ಇದು ಎಲ್ಲ ಹಾಳಾದ ಸ್ಕೀಮ್ಗಳದಾವು. ಅದನ್ನ ನೆಮ್ಮಲಾರ್ದೆ ನೀವು ಮುಂದೆ ಬರುವಂತ, ಯಾಕಂತಂದ್ರೆ ಇಲೆಕ್ಷನ್ಸ್ ಮುಂದೆ ಭಾಳ ಉಳಿದಿಲ್ಲ, ಒಂದು 2-2.5 ವರ್ಷ ಆದ್ರೂ ಗೊತ್ತಿಲ್ಲ ಯಾವಾಗ ಸರ್ಕಾರ ಬೀಳುತ್ತೆ, ಯಾವಾಗ ನಾವು ಅಧಿಕಾರದಲ್ಲಿ ಬರ್ಬೋದು ಅದು ಗೊತ್ತಿಲ್ಲ. ಇನ್ಶಾಲ್ಲ ಬರ್ಬೋದು ನಾವು. ಆದ್ರೆ ಮುಂದೆ ಬರುವಂತ ಟೈಮಲ್ಲಿ ಈಗೇ ನಾವು ಸ್ಟಾರ್ಟ್ ಮಾಡಿದ್ರೆ ಪ್ರಿಪ್ರೇಷನ್, ಈಗೇ ನಾವು ತಯಾರಿಯನ್ನ ಮಾಡಿಕೊಂಡು ಮುಂದೆ ಬರುವಂತ ಇಲೆಕ್ಷನ್ಗಳಲ್ಲಿ ನಮ್ಮ JDS ಸರ್ಕಾರ ಅಸ್ತಿತ್ವದಲ್ಲಿ ಬರಬೇಕು, ಅಧಿಕಾರದಲ್ಲಿ ಬರ್ಬೇಕಂತ ಒಂದು ಎಲ್ಲರೂ ಕೆಲಸ ಮಾಡ್ತೀರಿ ಅಂತ ಇಲ್ಲೇ ಒಂದು ಪಣವನ್ನ ಕಟ್ಟಿ ಒಂದು ಆನೆವನ್ನು ತಗೊಂಡ್ರಿ, ನೀವು ಎಲ್ಲರೂ ಒಂದು ಸಿಪಾಯಿಗಳಂತೆ ಕೆಲಸ ಮಾಡ್ತೀರಿ ಅಂತ ಹೇಳ್ಬಿಟ್ಟು, ಮತ್ತು ಸಾಮಾನ್ಯ ಕಾರ್ಯಕರ್ತರಾಗಿ ನಾವು ಇನ್ನು ಪಕ್ಷದಲ್ಲಿ ದುಡಿತಾ ಇದೀವಿ.